ಇವತ್ತು ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರ ಸಂಘದಿಂದ ವಿಷಯ ಏನಪ್ಪಾ ಅಂತಂದ್ರ ಬಂಧುಗಳೇ, ಕಬ್ಬಿನ ಬೆಲೆ ನಿಗದಿ ಕುರಿತು ಬೆಳಗಾವಿ ಬಾಗಲಕೋಟೆಯಲ್ಲಿ 11.25 ಇರತಕ್ಕಂಥ ರಿಕವರಿಗೆ 3,300 ರೂಪಾಯಿ ಘೋಷಣೆ. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ 10.25 ಇರತಕ್ಕಂಥ ಕಬ್ಬಿಗೆ 3,200 ರೂಪಾಯಿ ಘೋಷಣೆ ಮಾಡಿರೋ ಸರ್ಕಾರದ ನಡೆ ಸ್ವಲ್ಪ ಮಟ್ಟಿಗಾದ್ರೂ ಸಮಾಧಾನಕರ ತಂದಿದೆ ಮತ್ತು ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಇಳುವರಿಯಲ್ಲಿ ಮೋಸ ಮಾಡಿ ನಮಗೆ ಕಡಿಮೆ ಬೆಲೆ ಕೊಡುವಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಭಾಗದಾಗ ಕೂಡ 11 ಇಳುವರಿ ಬರ್ತಾ ಇದೆ, ನಮ್ಮ ಭಾಗದಾಗ ಕೂಡ ಒಳ್ಳೆ ಕಬ್ಬು ಬೆಳಿತೀವಿ. ಆ ಕಾರಣಕ್ಕಾಗಿ ನಮ್ಮ ಭಾಗದಾಗ ಕೂಡ ಬೆಳಗಾವಿ ಬಾಗಲಕೋಟದಲ್ಲಿ ಕೊಡ್ತಕ್ಕಂಥ ಬೆಲೆನೇ ಕೊಡಬೇಕು. ಆದ್ರೆ ನಮಗ್ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ. ಆದ್ರೂ ಕೂಡ ಸಮಾಧಾನಕರ ಬಹುಮಾನ ಅಂತಕ್ಕಂಥ ವಿಚಾರ ಸಮಾಧಾನ ಮಾಡಿಕೊಂಡು ಏನ್ 10.25 ರಿಕವರಿ ಬರ್ತದ ಆ ಒಂದು ಕಬ್ಬಿಗೆ 3,200 ರೂಪಾಯಿ ಕೊಡ್ಲೇಬೇಕು. ಯಾಕಪ್ಪ ಅಂದ್ರೆ ಇವತ್ತು ಆಹಾರ ಇಲಾಖೆ ಅಧಿಕಾರಿಗಳು ಅಫಜಲ್ಪುರ್ಗೆ ಹೋಗಿ ಇವತ್ತು 3,165 ರೂಪಾಯಿ ಕೊಡಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟು ಬಂದಿದ್ದಾರೆ. ಕಾರ್ಖಾನೆಯವರಿಗೆ ಒಪ್ಪಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜಿಲ್ಲೆಯಲ್ಲಿ ಏಕರೂಪದ ಬೆಲೆ ನಿರ್ಧಾರ ಆಗ್ಬೇಕು. ಎಲ್ಲ ಕಾರ್ಖಾನೆಗಳು ಕೂಡ 3,200 ರೂಪಾಯಿ ಕೊಡುವ ಒಂದು ಕೆಲಸ ಆಗ್ಬೇಕು. ಈ ಒಂದು ಹೋರಾಟಕ್ಕೆ ಶ್ರಮಿಸಿ ಈ ಒಂದು ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಟ್ಟಂತ ಮಹಾನ್ ಹೋರಾಟಗಾರರು ಕುರ್ಬೂರ್ ಶಾಂತಕುಮಾರ್ ಅವರ ಆದಿಯಾಗಿರ್ತಕ್ಕಂಥ ಈ ಚುನ್ನಪ್ಪ ಪೂಜಾರಿ ಶಶಿಕಾಂತ್ ಗುರೂಜಿ ಅವರಿಗೆ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇವೆ. ಯಾಕಪ್ಪ ಅಂದ್ರ ನಿಮ್ಮ ಹೋರಾಟದ ಕಾವು ಕಲಬುರಗಿ ಜಿಲ್ಲೆಗೆ ಅರ್ಪಿಸಿತು. ನಿಮ್ಮ ಹೋರಾಟದ ಶಕ್ತಿ ಕಲಬುರಗಿ ಜಿಲ್ಲೆ ಕೂಡ ಬಂದಿದೆ. ನಿಮ್ಮ ಒಂದು ಆದರ್ಶ ಮತ್ತು ಹೋರಾಟದ ಶಕ್ತಿಯಿಂದ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಇವತ್ತು ತಮ್ಮ ಮಾರ್ಗದರ್ಶನದಲ್ಲಿ ಜಯ ತಂದಿದ್ದೇವೆ. ಆ ಕಾರಣಕ್ಕಾಗಿ ತಮಗೆ ನಾವು ಧನ್ಯವಾದಗಳು ಅರ್ಪಿಸ್ತೀವಿ. ಸರ್ಕಾರ ಎಚ್ಚೆತ್ತುಕೊಂಡು ಏನ್ ಕಾರ್ಖಾನೆಗಳ ಮೇಲೆ ಕ್ರಮ ಕೈಗೊಂಡು ತೂಕದಲ್ಲಿ ಮೋಸ ಆಗುವುದು, ಇಳುವರಿಯಲ್ಲಿ ಮೋಸವಾಗುವುದು ತಪ್ಪಿಸಬೇಕು. ಮತ್ತು ಯಾವುದೇ ಕಾರ್ಖಾನೆಗಳು ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡೋ ಕೆಲಸ ಮಾಡಬೇಕು. ಕಬ್ಬು ಕಟಾವಾದ 14 ದಿನಗಳಲ್ಲಿ ಕಬ್ಬಿಗೆ ಬಿಲ್ ಜಮಾ ಆಗಬೇಕು. ಇವೆಲ್ಲವನ್ನು ಜಿಲ್ಲಾಡಳಿತ ಗಮನದಲ್ಲಿಟ್ಟುಕೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕೆಂದು ನಾನು ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ಹೋರಾಟಕ್ಕೆ ಶಕ್ತಿಯಾಗಿರ್ತಕ್ಕಂಥ ಸಮಸ್ತ ಜಿಲ್ಲೆಯ ಜನತೆಗೂ ಹಾಗೂ ಬೆಳಗಾವಿ ಬಾಗಲಕೋಟೆಯಲ್ಲಿ ಏನು ಹೋರಾಟದ ಕೀಚೆ ಹಬ್ಬಿಸತಕ್ಕಂಥ ಶಶಿಕಾಂತ್ ಗುರೂಜಿ ಮತ್ತು ಚುನ್ನಪ್ಪ ಪೂಜಾರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು ಸಲ್ಲಿಸಿ ನನ್ನೆರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಿಸಾನ್. ರಮೇಶ್ ಶುಗಾರ್, ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಜಿಲ್ಲಾ ಕಬ್ಬು ಬೆಳೆಗಾರ ಸಂಘ ಗುಲ್ಬರ್ಗ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ಗುಲ್ಬರ್ಗ ಜಿಲ್ಲಾ ಆಡಳಿತಾಧಿಕಾರಿಗಳಿಗೆ ಸಹ ನಾವು ಧನ್ಯವಾದ ತಿಳಿಸುತ್ತೇವೆ. ಸರ್ಕಾರ ನಿರ್ದೇಶನದಂತೆ 3,165 ರೂಪಾಯಿ ನಮ್ಮ ಗುಲ್ಬರ್ಗ ಭಾಗಕ್ಕೆ ಸಕ್ಕರೆಯನ್ನು ಕೊಡಲು ನಿರ್ಧಾರ ಮಾಡಿದಕ್ಕಾಗಿ ಹಾಗೂ ನಮ್ಮ ಈ ರೈತರು ಇದರಿಗೆ ಹೋರಾಟ ಮಾಡಿ ಯಶಸ್ವಿಗೊಳಿಸೋದಕ್ಕಾಗಿ ಎಲ್ಲರಿಗೂ ಸಹ ಈ ದಿನದ ನಮ್ಮ ಈ ಸಂಭ್ರಮ ದಿನದಲ್ಲಿ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇವೆ. ಅದರಂತೆ ಸರ್ಕಾರವು ಈ ಎಲ್ಲ ಕಾರ್ಖಾನೆಗಳಿಗೆ ಕಟ್ಟುನಿಟ್ಟಾಗಿ ಆದೇಶ ಮಾಡಿ ಎಲ್ಲರಿಗೂ ಒಂದೇ ರೀತಿಯ ದರ ಕೊಡಲು ಆದೇಶಿಸಬೇಕಾಗಿ ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ಕರಬಸಪ್ಪ ಉಜ್ಜಾ. ಅದೇ ಸರ್, ರೈತರದು ಇಲ್ಲಿ ರೈತರಿಗೂ ಮತ್ತು ಬೆಳಗಾವಿ ರೈತರಿಗೂ ಸೇಮ್ ಇದ್ದಾನೆ ಅಥವಾ ಇಲ್ಲಿ ಫ್ಯಾಕ್ಟ್ರಿದವ್ರು ಏನು ಒಪ್ಕೊಂಡಿದಾರ ಇಲ್ಲ ಅಂತ ಸರ್? ಈಗಾಗಲೇ ತಮಗೆಲ್ಲರೂ ಗೊತ್ತಿರುವ ಹಾಗೆ ನವೆಂಬರ್ 8ನೇ ತಾರೀಕಿಗೆ ಸರ್ಕಾರ ಒಂದು ಆದೇಶ ಮಾಡ್ತಾ ಇದೆ. ಆದೇಶದಲ್ಲಿ ರಿಕವರಿ ದರ ಆದಾದಮೇಲೆ ದರ ನಿಗದಿಪಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 5 ಶುಗರ್ ಕಾರ್ಖಾನೆಗಳಿದ್ದು ಅದರಲ್ಲಿ KPR, ರೇಣುಕಾ ಶುಗರ್ ಫ್ಯಾಕ್ಟ್ರಿ, NSL ಶುಗರ್ ಫ್ಯಾಕ್ಟ್ರಿ ಮತ್ತು ಉಗರ್ ಶುಗರ್ ಫ್ಯಾಕ್ಟ್ರಿ, ಸಿದ್ಧಸಿರಿ ಶುಗರ್ ಫ್ಯಾಕ್ಟ್ರಿ, 5 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಅದು ಈಗಾಗಲೇ ಇಳುವರಿ ದರ ಆಧಾರದ ಮೇಲೆ ಸರ್ಕಾರ ಏನು ದರ ನಿಗದಿಪಡಿಸಿದೆಯೋ ಅದರ ಪ್ರಕಾರ ನಾವು ಈಗಾಗಲೇ ಜಿಲ್ಲಾಡಳಿತದಿಂದ ರೈತರಿಗೆ ಕೊಡಿಸಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಶುಗರ್ ಫ್ಯಾಕ್ಟ್ರಿಯಲ್ಲಿ ಆ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಈಗಾಗಲೇ 2 ಶುಗರ್ ಫ್ಯಾಕ್ಟ್ರಿಗಳು ಕೂಡ KPR ಶುಗರ್ ಫ್ಯಾಕ್ಟ್ರಿ, ಸಿದ್ಧಸಿರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ MT ಕಬ್ಬಿಗೆ 3,160 ರೂಪಾಯಿ ಕೊಡಲಿಕ್ಕೆ ಒಪ್ಪಿದ್ದಾರೆ. ಸರ್ಕಾರ ನಿಗದಿಪಡಿಸಿದ ದರವನ್ನು ಎಲ್ಲ ಕಾರ್ಖಾನೆಗಳು ಕೂಡ ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ, ಜಿಲ್ಲಾಡಳಿತ ವತಿಯಿಂದ ಕ್ರಮ ವಹಿಸ್ತೀವಿ ಸರ್. ಮತ್ತು ರೈತರು ಬೇಡಿಕೆ ಇರೋದು ತೂಕದಲ್ಲಿ ಕಂಪ್ನಿಗಳು ಶುಗರ್ ಫ್ಯಾಕ್ಟ್ರಿದವರು ಅನ್ಯಾಯ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕೆಲವು ದೂರುಗಳಿದಾವೆ. ಈಗಾಗಲೇ ತೂಕದಲ್ಲಿ ಮೋಸ ಆಗ್ತಾ ಇದೆ, ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು. ಈ ಸಂಬಂಧ ಈಗಾಗಲೇ ನಾವು ಒಂದು ಆದೇಶ ಕೂಡ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡಿದ್ದಾರೆ. ಒಂದು ತಂಡ ರಚನೆ ಮಾಡಿದ್ದೀವಿ. ಇಳುವರಿ ಪ್ರತಿ 15 ದಿನಕ್ಕೊಮ್ಮೆ ಇಳುವರಿ ಚೆಕ್ ಮಾಡಲು ಮತ್ತು
ತೂಕದ ವೇಬ್ರಿಡ್ಜ್ ಯಂತ್ರಗಳನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ತಂಡಗಳ ರಚನೆ ಆಗಿದೆ. ಪ್ರತಿ 15 ದಿನಕ್ಕೊಮ್ಮೆ ಮತ್ತು ರ್ಯಾಂಡಮ್ಲಾಗಿ ನಾವು ಕಾಲಕ್ಕೆ ಎಲ್ಲನೂ ವೆರಿಫೈ ಮಾಡ್ತಾ ಇರ್ತೀವಿ. ಅದಾದ ಒಂದು ಮೋಸ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡುವುದಿಲ್ಲ. ಇದು ಸರ್ಕಾರದ ರೇಟ್ ಕೊಡ್ಲಿಕ್ಕೆ ಎಲ್ಲ ಕಂಪ್ನಿಗಳು ಒಪ್ಕೊಂಡಿದ್ದಾವೆ ಸರ್. ಇದು ಇಲ್ಲಿ ಖಂಡಿತ ಒಪ್ಪಲೇಬೇಕು. ಸರ್ಕಾರ ಆದೇಶ ಮಾಡಿದೆ, ಎಲ್ಲ ಸಕ್ಕರೆ ಕಾರ್ಖಾನೆಗಳು ಒಪ್ಪಲೇಬೇಕು. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತದ ಕ್ರಮ ವಹಿಸುತ್ತದೆ.